ಹಾಯ್ ಆಲ್ ನಮಸ್ಕಾರ. ನಾನು ಅಕ್ಷತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ನಾನು ಒಂದು ರೆಸಿಪಿ ಹೇಳ್ತಾ ಇದ್ದೇನೆ. ಅದು ವೆಜ್ ರೋಲ್ ಅಥವಾ ಫ್ರ್ಯಾಂಕಿ ಅಂತಾರಲ್ಲ, ಅದು ಹೇಳ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ಮೊದಲಿಗೆ ನಾನು ಒಂದು ಪ್ಯಾನ್ ತೆಗೆದುಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವ ವೆಜಿಟೇಬಲ್, ಅಂದರೆ ಇದು ವೆಜ್ ರೋಲ್ ಆಗಿದ್ದರಿಂದ ಎಲ್ಲ ಥರ ವೆಜಿಟೇಬಲ್ನ ಕಟ್ ಮಾಡ್ಕೊಳ್ಬೇಕು. ಏನಂದರೆ ಆಲೂಗಡ್ಡೆ, ಬೀನ್ಸ್, ಗಜ್ಜರಿ, ಟೊಮ್ಯಾಟೊ, ಈರುಳ್ಳಿ, ಗೋಬಿ ಮತ್ತು ದಪ್ಪ ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ ತಪ್ಪಲ, ಇವನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಮೊದಲಿಗೆ ನಾನು ಇಲ್ಲಿ ಆಲೂಗಡ್ಡೆಯನ್ನು ಪ್ಯಾನ್ನಲ್ಲಿ ಹಾಕಿದ್ದೇನೆ ಕಾಯ್ದ ಎಣ್ಣೆಯಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರುವ ಪೊಟ್ಯಾಟೋವನ್ನು ತೆಗೆದುಕೊಂಡು ಇದರಲ್ಲಿ ಹಾಕಿದ್ರೆ ನಡೆಯುತ್ತೆ. ಅದನ್ನು ಫ್ರೈ ಮಾಡೋ ನೆಸೆಸರಿ ಇಲ್ಲ, ಡೈರೆಕ್ಟ್ ಲಾಸ್ಟಿಗೆ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ ನಾನು ಬೀನ್ಸ್ ಮತ್ತು ದಪ್ಪ ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೇನೆ. ಏಕೆಂದರೆ ಅದು ದಪ್ಪ ಇದೆಯಲ್ಲ, ಸೊ ಫಸ್ಟ್ ಅವುಗಳನ್ನೆಲ್ಲ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ, ಗಜ್ಜರಿ, ಗೋಬಿಯನ್ನು ಹಾಕಿಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಂತರ ಈರುಳ್ಳಿಯನ್ನು ಹಾಕಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಗಜ್ಜರಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಾನು ಸೌತೆಕಾಯಿ ಇತ್ತು, ಸೌತೆಕಾಯಿಯನ್ನು ತೊಗೊಂಡಿನಿ, ಇಲ್ಲಂದ್ರೂ ನಡೀತಾ ಇದೆ. ಈಗ ಇವೆಲ್ಲ ಫ್ರೈ ಆದ ನಂತರ ಈಗ ನಾನು ಗೋಬಿಯನ್ನು ಹಾಕಿಕೊಳ್ಳುತ್ತಾ ಇದ್ದೇನೆ. ಚೆನ್ನಾಗಿ ತೆಳ್ಳಗೆ ಹೆಚ್ಕೊಳ್ಳಬೇಕು, ಅಂದರೆ ಚೆನ್ನಾಗಿ ಬರುತ್ತದೆ. ಇದನ್ನು ಕೂಡ ಚೆನ್ನಾಗಿ ಹಾಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು. ಕೆಂಪು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದೇನೆ, ಕಲರಿಗೋಸ್ಕರ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹಾಕಿದ್ದೇನೆ. ಖಾರ ಇರುವುದಿಲ್ಲ. ನಂತರ ಈಗ ಕೊನೆಯದಾಗಿ ಟೊಮೆಟೊವನ್ನು ಹಾಕೊಳ್ಳೋಣ. ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಸೋಯಾ ಸಾಸ್ ಹಾಕಿದ್ದೇನೆ, 1-1.5 ಚಮಚ. ನಂತರ ಹಾಟ್ ಚಿಲ್ಲಿ ಸಾಸ್, ಅಂದರೆ ಕೆಂಪು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಇರ್ತದಲ್ಲ, ಹಾಟ್ ಚಿಲ್ಲಿ ಸಾಸ್ ಅದನ್ನು ಹಾಕಿದ್ದೇನೆ. ನೀವು ಇದರಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು, ನಾನು ಹಾಕಿದ್ದಿಲ್ಲ. ಏಕೆ ಮೇಲ್ಗಡೆ ನಾನು ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ, ಸೊ ತುಂಬ ಖಾರ ಆಗ್ತಾ ಅಂತ ಅದು ಹಾಕ್ತಾ ಇಲ್ಲ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ.
ನಂತರ ಇದು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನೋಡಿ ಅದೆಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಚೀಸ್ ಸ್ಲೈಸ್ ತೊಗೊಂಡಿದ್ದೇನೆ. ಈಗ ಇದನ್ನು ಏನು ಮಾಡ್ತೇನೆ ಅಂದರೆ ಚೆನ್ನಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಏನು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿದ್ದೆನಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅದು ಗರಮ್ ಇರ್ತದಲ್ಲ ಅದರಲ್ಲಿ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದರಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಪಾತಿ ರೋಲ್ ಏನು ಮಾಡ್ತೇವಲ್ಲ ಆವಾಗ ಅದರಲ್ಲಿ ಕಟ್ ಮಾಡಿಕೊಂಡು ಮೇಲ್ಗಡೆ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಒಳಗಡೆನೇ ಹಾಕ್ತಾಯಿದ್ದೇನೆ. ಮಾಯೋನೀಸ್ ಕೂಡ ಹಾಕ್ಬೋದು ಅದರೊಳಗೇ, ಇಲ್ಲಾಂದರೆ ಮೇಲ್ಗಡೆ ಬೇಕಾದರೂ ಹಾಕ್ಕೊಳ್ಬೋದು. ಚೀಸ್ ಒಳಗಡೆ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಈಗ ನೋಡಿ ಚೀಸ್ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತೇನೆ. ಈಗ ಚಪಾತಿ ಮಾಡಿಕೊಂಡು ತವೆಯಲ್ಲಿ ಗರಂ ಮಾಡಲಿಕ್ಕೆ ಹಾಕೊಳ್ಳೋಣ. ಸ್ವಲ್ಪ ದಪ್ಪ ಆಗಿದ್ದರೆ ರೋಲ್ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಬಟರ್ ಹಾಕಿ ಬೇಯಿಸಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತದೆ. ಈಗ ಆ ಚಪಾತಿಗೆ ನಾವು ಮಾಡಿಕೊಂಡಿರುವ ಸ್ಟಫ್ ಇದೇನು ತರಕಾರಿ ಇದೆಯಲ್ಲ ಅದನ್ನೆಲ್ಲ ಹಾಕಬೇಕು. ಚೆನ್ನಾಗಿ ಫಿಲ್ ಮಾಡಿ. ಮಾಯೋನೀಸ್ ಹಾಕಿ, ರೆಡ್ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ ಹಾಕಿ, ನಂತರ ಅದರ ಮೇಲೆ ಈರುಳ್ಳಿ ಟೊಮೆಟೊವನ್ನು ಹಾಕಿ ಮತ್ತು ಉಳಿದಿರುವ ಏನಾದರೂ ತರಕಾರಿ ಇದ್ದರೆ ಅದನ್ನು ಕೂಡ ಹಾಕಿ ಅದನ್ನು ರೋಲ್ ಮಾಡಿ. ನೋಡಿ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ ಹಾಕ್ತಾ ಇದ್ದೇನೆ. ಮತ್ತು ನಾನು ಈಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಎಲ್ಲರಿಗೂ. ಸೊ ಏನಾದರೂ ಮಿಸ್ಟೇಕ್ ಆಗ್ತಿದ್ದರೆ ಪ್ಲೀಸ್ ನನ್ನ ಕ್ಷಮಿಸಿ. ಟ್ರೈ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡಬೇಕಂತ. ಏನಾದರೂ ವಾಯ್ಸ್ ಕೊಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಕ್ಷಮಿಸಿ, ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಚೆನ್ನಾಗಿ ಈರುಳ್ಳಿ ಅದನ್ನೆಲ್ಲ ಹಾಕಬೇಕು. ನೋಡಿ ಅದನ್ನೆಲ್ಲ ಹಾಕಿ ಈ ಥರ ರೋಲ್ ಮಾಡಬೇಕು.
ಚೆನ್ನಾಗಿ ರೋಲ್ ಮಾಡಿದ್ದನ್ನು ತಗೊಂಡು ನಾವು ತವೆ ಮೇಲೆ ಇಟ್ಟು ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು ಎರಡು ಸೈಡು. ಆಗ ಫ್ರ್ಯಾಂಕಿ ರೆಡಿ ಆಗುತ್ತೆ. ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಬಂದಿತ್ತು, ಟೇಸ್ಟ್ ಕೂಡ ಹಾಗೆ ಬಂದಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.